ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರವೇಶಾತಿ, ಪದವಿ ಕಾಲೇಜುಗಳಿಗೆ ಉಪನ್ಯಾಸಕರ ನೇಮಕಾತಿ ಮತ್ತು ವಿಶ್ವವಿದ್ಯಾನಿಲಯದ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಆಗ್ರಹಿಸಿ ಕುಂದಾಪುರದಲ್ಲಿ ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಕುಂದಾಪುರದ ಶಾಸ್ತ್ರಿ ವೃತ್ತದಿಂದ ಮೆರವಣಿಗೆಯಲ್ಲಿ ಸಾಗಿದ ಎಬಿವಿಪಿ ವಿದ್ಯಾರ್ಥಿಗಳು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಬಳಿಕ ತಹಶೀಲ್ದಾರ್ ಶೋಭಾ ಲಕ್ಷ್ಮಿ ಅವರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆಯನ್ನ ಹಿಂಪಡೆದರು. ವಿಶ್ವವಿದ್ಯಾಲಯದ ಸಮಸ್ಯೆ ಸಹ ಒಂದು ಸರ್ಕಾರದ ಸಮಸ್ಯೆ ಬಂದಿದೆ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕುಂದಾಪುರ ವತಿಯಿಂದ ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಸೇರಿ ಇಲ್ಲಿ ಪ್ರತಿಭಟಿಸಿದ್ದೇವೆ. ಇದು ಒಂದು ಬಾರಿ ಮನವಿ ಕೊಟ್ಟಿದ್ದಲ್ಲ, ಇದಕ್ಕಿಂತ ಮುಂಚೆ ಒಂದು ಸಾರಿ ಮನವಿ ಕೊಟ್ಟಿದ್ದೇವೆ. ಅದಕ್ಕೆ ಸರಿಯಾದ ಉತ್ತರ ನಮಗೆ ಸಿಕ್ಕಲಿಲ್ಲ. ಈ ಸಲ ಏನು ಒಂದು ಹೊಸದು ಡಿಜಿಲಾಕರಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡ್ತೇವೆ ಅಂತ ಹೇಳಿದರು. ಅದಕ್ಕೆ ನಮ್ಮ ಮಾರ್ಕ್ಸ್ ಕಾರ್ಡ್ ಫೀಸ್ ಅಂತ ತಗೊಳ್ತಾರೆ, ಅಷ್ಟೇ ಫೀಸ್ಗಳನ್ನು ತಗೊಳ್ತಾರೆ. ಮೊದಲಾದರೆ ಹಾರ್ಡ್ ಕಾಪಿ ಅಂತ ಕೊಡ್ತಾಯಿದ್ರು ನಮಗೆ, ಆದರೆ ಈಗ ನಮ್ಮ ಕೈಗೆ ಸಿಗುವುದಿಲ್ಲ. ಮೊಬೈಲಲ್ಲಿ ಡಿಜಿಲಾಕರ್ ಅಂತ ಆ್ಯಪ್ ಇದೆ, ಅದರಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಅದರಲ್ಲಿ ನೋಡಿದರೆ ಫಸ್ಟ್ ಸೆಮ್ಮಿಂದು ಒಂದು 2 ಸೆಮ್ಮಿಂದು ಮಾತ್ರ ಸಿಗ್ತಾ ಇದೆ ಹೊರತು ಮತ್ತೆ 3 ಸೆಮ್ಮಿಂದ 4ನೇ ಸೆಮ್ಮಿಂದು ಸಿಗ್ತಾ ಇಲ್ಲ. ಏನಂದರೆ ಮತ್ತೇನಂದರೆ UUCMS ಪೋರ್ಟಲ್ನಲ್ಲಿ ಬಿಟ್ಟಿದ್ದ ಪರ್ಸೆಂಟೇಜ್ ನಮಗೆ ಡಿಜಿಲಾಕರ್ ಆ್ಯಪ್ನಲ್ಲಿ ಆ ಮಾರ್ಕ್ಸ್ ಕಾರ್ಡ್ನಲ್ಲಿ ಸಿಗ್ತಾ ಇಲ್ಲ. ಒಂದು 69% ಇದ್ದರೆ ಇದರಲ್ಲಿ 63 ಅಂತ ತೋರಿಸ್ತಾ ಇದೆ. ಆದರೆ ಅವರು ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಕೇಳಿದರೆ ಏನಂತಾರೆ ಅಂದರೆ, ನಾವು ನಮ್ಮಲ್ಲಿ ಇಲ್ಲ, ಅದೀಗ ಸಾಫ್ಟ್ವೇರ್ ನಾವು ಬೆಂಗಳೂರಿನಲ್ಲಿ ಅವರು ಕೊಟ್ಟಿದ್ದೇವೆ, ಅವರು ನಿರ್ವಹಿಸ್ತಾ ಇದ್ದಾರೆ ಅಂತ ಉತ್ತರನ ನಮಗೆ ನೀಡಿದ್ದಾರೆ. ಆದರೆ ಅದು ನಮಗೆ ಬೇಕಾದ್ದಲ್ಲ. ನಮಗೆ ಸಮಸ್ಯೆ ಪರಿಹಾರ ಬೇಕು. ಯಾಕೆಂದರೆ ನಾವು ಕಷ್ಟಪಟ್ಟು ಇಲ್ಲಿ ಓದಿ ಬಂದು ನಾವು ಫೀಸನ್ನು ಕಟ್ಟಿ ಓದ್ತಾ ಇದ್ದೇವೆ. ನಮಗೆ ಕ್ಲಪ್ತ ಸಮಯದಲ್ಲಿ ನಮಗೆ ಮಾರ್ಕ್ಸ್ ಕಾರ್ಡ್ಸ್ ಸಿಗಲಿಲ್ಲ ಅಂದರೆ ಯಾರು ಹೊಣೆ? ಇದಕ್ಕೆಲ್ಲ ನಾವು ಬರೀ ಪ್ರತಿಭಟನೆ ಮಾಡ್ತಾ ಇರೋದು, ಇದನ್ನೇ ನೋಡ್ತಾ ಇರೋದಕ್ಕೆ ಆಗೋದಿಲ್ಲ. ನಾವು ಶಿಕ್ಷಣಕ್ಕೆ ಬಂದಿರೋದು, ಓದಲಿಕ್ಕಂತ ಬಂದಿರೋದು. ಇದನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಕರೆಕ್ಟಾಗಿ ನಮಗೆ ಪರಿಹಾರವನ್ನು ಒದಗಿಸಿಕೊಳ್ಬೇಕು. ಒಂದು ಮಾರ್ಕ್ಸ್ ಕಾರ್ಡ್ ಅಂತ ಇದ್ದರೆ ಅದರಲ್ಲಿ ಒಂದು ಭಾವಚಿತ್ರ ಅಂತ ನಮ್ಮದಿಲ್ಲ. ಅದರಲ್ಲಿ ಈಗ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಾರೆ. ಅದರಲ್ಲಿ ಒಂದು 3 ಸೆಮ್ಮಿನ ಮಾರ್ಕ್ಸ್ ಕಾರ್ಡ್ ಮಾತ್ರ ಸಿಗ್ತಾ ಇದೆ. ಇನ್ನೂ ಒಂದು 4-5ನೇ ಸೆಮ್ಮಿಂದ ನಮಗೆ ಸಿಗ್ತಾ ಇಲ್ಲ. ಇದೀಗ ಮೊನ್ನೆ ರಿಸಲ್ಟ್ ಬಿಟ್ಟಿದ್ದಾರೆ 17ಕ್ಕೆ 6ನೇ ಸೆಮ್ಮಿಂದ, ಅದರದ್ದು ಕೂಡ ನಮಗೆ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ. ಇನ್ನು ನಾವು ಜಾಬಿಗೆ ಅಂತ ಹೋಗಬೇಕಂತ ಇದ್ದೇವೆ. ಆ ಜಾಬಿಗೆ ಹೋದಾಗ ಅವರು ಹೇಳ್ತಾರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಎಲ್ಲಿದೆಯಪ್ಪ ಕೇಳ್ತಾರೆ. ಆವಾಗ ನಾವೇನು ಇನ್ನೂ ಕೊಡಲಿಲ್ಲ ಅಂತ ಹೇಳಲಿಕ್ಕಾಗತ್ತಾ? ರಿಸಲ್ಟ್ ಬಂದಿದೆ, ಇನ್ನೂ ಮಾರ್ಕ್ಸ್ ಕಾರ್ಡ್ ಎಲ್ಲಿ ಸಿಗಲಿಲ್ಲ ಅಂದರೆ ಅವ್ರು ತೊಗೊಂಡು ಬನ್ನಿ ಅಂತಾರೆ. ಲೇಟಾಗಿ ನಮ್ಮನ್ನು ಜಾಯಿನ್ ಮಾಡಿಸ್ಕೊಳ್ತಾರೆ. ಆದ ಕಾರಣದಿಂದ ನಮಗೆ ಬೇಗಾಗಿ ಈ ಮಾರ್ಕ್ಸ್ ಕಾರ್ಡ್ಗಳ ಸಮಸ್ಯೆಗಳನ್ನು ಬೇಗ ನಮಗೆ ಪರಿಹರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತುಂಬ ಸಮಸ್ಯೆಗಳನ್ನು ಮನವಿ ಮಾಡಿದೆ. ಅದಿಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬೇಗ ಒದಗಿಸಿಕೊಡ್ಬೇಕಾಗಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಒಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಸಮಸ್ಯೆ ಅಂತ ಹೇಳಿದರೆ ಒಂದು ಸರ್ಕಾರದ ಕಡೆಯಿಂದವೂ ಸಮಸ್ಯೆ ಆಗಿದೆ, ಇನ್ನೊಂದು ಮಂಗಳೂರು ವಿಶ್ವವಿದ್ಯಾಲಯದ ಕಡೆಯಿಂದ ಸಹ ಸಮಸ್ಯೆ ಆಗಿದೆ. ಈ ಸಮಸ್ಯೆಯನ್ನು ನಾವೇ ಬಗೆಹರಿಸಿಕೊಳ್ಬೇಕೆನ್ನುವಂಥ ವಿಷಯವಾಗಿ ನಾವು ಈ ದಿನ ಕುಂದಾಪುರದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಿದ್ದೇವೆ. ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ದಿನ ರಸ್ತೆಗಿಳಿದಿದ್ದಾರೆ. ಒಂದು ವಿಷಯ, ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶಾತಿ ಇನ್ನೂ ಅಪ್ಲಿಕೇಶನನ್ನು ತಗೊಂಡಾಗಿದೆ, ಆದರೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ಇನ್ನೂ ಅಡ್ಮಿಷನೇ ಆಗ್ತಾ ಇಲ್ಲ. ಭಾಳಷ್ಟು ದೂರದಿಂದ ಬರುವಂಥ ವಿದ್ಯಾರ್ಥಿಗಳು, ಒಂದು 50-60 ಕಿಲೋಮೀಟರ್ಗಳಿಂದ ಜರ್ನಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿದ್ದಾರೆ. ಶಿಕ್ಷಣ ಕಾಶಿ ಅಂತ ನಮ್ಮ ಊರನ್ನು ಕರೀತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಇರಲಿಕ್ಕೆ ವ್ಯವಸ್ಥೆ ಇಲ್ಲದಂಥ ಊರಿನಲ್ಲಿ ವಿಷಯವಾಗಿದೆ. ಇದಕ್ಕೆ ಯಾವತ್ತು ಪರಿಹಾರ? ಇದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒಂದು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದಾವೆ. ಇದು ಆದಷ್ಟು ಕೂಡಲೇ ಆಗಬೇಕು. ಯಾಕಂತ ಹೇಳಿದರೆ ಇದು ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆ ನಾವು ಜಂಜಾಟ ಮಾಡ್ತಾ ಇದ್ದೇವೆ. ಇದು ಕ್ಲಪ್ತ ಸಮಯದಲ್ಲಾಗಬೇಕು. ಇನ್ನೊಂದು ವಿಷಯ, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರ ಕೊರತೆ. ಅತಿಥಿ ಉಪನ್ಯಾಸಕರೇ ಭಾಳಷ್ಟು ಕಾಲೇಜುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಅತಿಥಿ ಉಪನ್ಯಾಸಕರಿಂದಲೇ ಪಾಠಗಳು ನಡೀತಾ ಇದೆ. ಆ ಅತಿಥಿ ಉಪನ್ಯಾಸಕರಿಲ್ಲದ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಕಂಪ್ಲೀಟ್ ಆಗ್ತಾ ಇಲ್ಲ. ಶಿಕ್ಷಣದ ಮೇಲೆ ಬಹುಪಾಲು ಪರಿಣಾಮ ಬೀರ್ತಾ ಇದೆ ಈ ಒಂದು ವಿಷಯ. ಅದಕ್ಕೆ ಸಿಲೆಬಸ್ಗಳು ಕಂಪ್ಲೀಟ್ ಆಗದ ಕಾರಣ ವಿದ್ಯಾರ್ಥಿಗಳಿಗೆ ತನ್ನ ಮಾರ್ಕ್ಸ್ಗಳಲ್ಲಿ ಕಡಿಮೆ ಅಂಕಗಳು ದೊರೀತಾ ಇದೆ. ಇದೊಂದು ವಿಷಯವನ್ನು ಮನಗಂಡು
ಮಂಗಳೂರು ಬೇರೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರ ಇದಾಗಿದೆ. ಕಾಲೇಜ್ಗಳು ಪ್ರಾರಂಭ ಆಗಿ 1 ತಿಂಗಳಾದರೂ ಇನ್ನೂ ಅತಿಥಿ ಉಪನ್ಯಾಸಕರಿಲ್ಲ. ಇನ್ನು ಇರುವುದು 3 ತಿಂಗಳಷ್ಟೇ. ಯಾವಾಗ ಅತಿಥಿ ಉಪನ್ಯಾಸಕರ ನೋಂದಣಿ ಆಗ್ತದೆ? ಇದೊಂದು ವಿಷಯ. ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾವು ಒಂದು ಸ್ಪಷ್ಟನೆಯನ್ನು ಕೇಳ್ತಾ ಇದೆ ABVP. ಏನಂತ ಹೇಳಿದರೆ, ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಸಹ ಮೊತ್ತವನ್ನು ವಿದ್ಯಾರ್ಥಿಗಳಿಂದ ವಿಶ್ವವಿದ್ಯಾಲಯ ಕಲೆಕ್ಟ್ ಮಾಡ್ತದೆ. ಆದರೆ ಈ ಬಾರಿ ಕಲೆಕ್ಟ್ ಮಾಡಿದ ಮೊತ್ತ 1.60 ಕೋಟಿ ಅಂತ ವಿಶ್ವವಿದ್ಯಾಲಯ ಹೇಳ್ತಾ ಇದೆ. ಆದರೆ ವಿದ್ಯಾರ್ಥಿ ಪರಿಷತ್ನ ಒಂದು ಗಮನಕ್ಕೆ ಇದೆ, 52 ಕಾಲೇಜ್ಗಳಲ್ಲೇ 22.2 ಕೋಟಿಯ ಅಷ್ಟು ಮೊತ್ತವನ್ನು ಕಲೆಕ್ಟ್ ಮಾಡಿದೆ. ಅಂದರೆ ಎಷ್ಟು 3 ಕೋಟಿಗೂ ಅಧಿಕ ಮೊತ್ತ ಕಲೆಕ್ಟ್ ಆಗಿದೆ ಎನ್ನುವಂಥ ವಿಷಯ. ಆದರೆ ಬಂದಂಥ ಮೊತ್ತ ಎಲ್ಲಿಗೆ ಹೋಯಿತು? ಆ ಹಣದ ಸಮರ್ಪಕ ನಿರ್ವಹಣೆ ಆಗ್ತಾ ಇಲ್ಲ. ಆ ಮೊತ್ತವನ್ನು ಎಲ್ಲಿಗೆ ಹೋಯಿತು, ಯಾವ ರೀತಿ ಖರ್ಚು ಮಾಡಿದ್ದೀರಿ ಅಂತ ವಿಶ್ವವಿದ್ಯಾಲಯ ಸ್ಪಷ್ಟನೆ ಕೊಡಬೇಕಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ದಿನ ವಿಷಯವನ್ನು ಮಂಡಿಸ್ತಾ ಇದೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.